ಕೇಶವ್ ಸರ್ ಕೇಶವ್ ಸರ್ ಏನಾಗುತ್ತೆ, ಅನೇಕ ಉದ್ಯಮಗಳನ್ನು ಕೆಲವು ಉದ್ಯಮಿಗಳು ತಗೋತಾ ಇದ್ದಾರೆ. ಅವರ ಹ್ಯಾಂಡ್ ಓವರ್ಗೆ ಬರ್ತಿದೆ ಅಂದಾಗ ಅವನ ಕೆಪಾಸಿಟಿ ಕೂಡ ಜಾಸ್ತಿ ಇರುತ್ತೆ ಯೂಶ್ವಲ್ ಆಗಿ. ಏಕೆಂದರೆ ಒಂದು ಊರಲ್ಲಿ ಯಾವುದೋ ಒಂದು ತಾಲೂಕಲ್ಲಿ ಒಂದು ಹೋಬಳಿಯಲ್ಲಿ 100 ಅಂಗಡಿ ಇರೋದು ಬೇರೆ, ಎರಡು ಮಾಲಲ್ಲಿ ಎಲ್ಲ ಸಿಗುತ್ತಂತೆ ಅನ್ನೋದು ಬೇರೆ. 100 ಅಂಗಡಿ ಇದ್ದಾಗ ಅದರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥವ್ರು ಬೇರೆ, 2 ಅಂಗಡಿಯ ಮಾಲೀಕ ಬೇರೆ. ಉದ್ಯೋಗದ ಸ್ವಲ್ಪ ಆ ಕಡೆ ಈ ಕಡೆ ಆಗಬಹುದು ಅಂತ ಬಂದಾಗ, ಸಪೋಸ್ ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆನೇ ಆಗಲೇ ಮಾತಾಡ್ತಾ ಇದ್ದೇನೆ. ವರ್ಕ್ ಫ್ರಮ್ ಹೋಮ್ ಸರ್ ಕೋವಿಡ್ ಕಾಲದಲ್ಲಿ ಬಂದಾಗ ಎಲ್ಲರೂ ನಮ್ಮ ಹಳ್ಳಿಗೆ ಹೋಗ್ಬಿಡ್ತೀನಿ, ರೆಂಟ್ ಉಳಿಯುತ್ತೆ ನನಗೆ, ಇಲ್ಲೇ ನನಗೆ ಡಿಪೆಂಡೆನ್ಸಿ ಇಲ್ಲ, ಹಳ್ಳಿಲಿ ನಾನು ಬರೀ ₹1,000 ಇದ್ದರೆ ನನಗೆ ಒಳ್ಳೆ ಜೀವನ ಮಾಡಿಬಿಡ್ಬಹುದು, ಈ ಕ್ಯಾಲ್ಕುಲೇಷನ್ಸಲ್ಲಿ ಇದ್ದರು. ಬಟ್ ಎಕನಾಮಿಕ್ ಚೈನಿಗೆ ಅದು ಬಹಳ ಎಫೆಕ್ಟ್ ಆಗುತ್ತೆ ಸರ್. ಈಗ ಕಂಪನಿ ಬೆಂಗಳೂರಲ್ಲಿ ಒಂದು ಕಂಪನಿ ಇದೆ ಅಂದಾಗ ಆ ಕಂಪ್ನಿಗೆ 1,000 ಜನ ಎಂಪ್ಲಾಯೀಸ್ ಬರ್ತಾರೆ ಅಂದಾಗ 1,000 ಜನ ಎಂಪ್ಲಾಯೀಸು ಅಕ್ಕಪಕ್ಕದ ಹೋಟೆಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಟೀಗೋ ಕಾಫಿಗೋ ಊಟಕ್ಕೋ ತಿಂಡಿಗೋ ಅವನಿಗೊಂದು ಶೂ ಬೇಕಾಗುತ್ತೆ, ಒಂದು ಒಳ್ಳೆ ಡ್ರೆಸ್ ಬೇಕಾಗುತ್ತೆ, ಡ್ರೆಸ್ ಕೊಂಡ್ಕೊಳಕ್ಕೆ ಹೋಗ್ತಾನೆ, ಅಥವಾ ಯಾವ್ದಾದ್ರು ಹಣ್ಣು ತೊಗೊಳಕ್ಕೆ ಹೋಗ್ತಾನೆ, ಅವನು ಆಚೆ ತರಕಾರಿ ತೊಗೊಳಕ್ಕೂ ಹೋಗಬಹುದು. ಇನ್ನೇನಕ್ಕೂ ಒಂದಷ್ಟು ಅವಲಂಬನೆ ಅಂತಿರುತ್ತೆ ಆ ಕಂಪನಿ. ಆ ರೆಂಟ್ ಮೇಲೆ ಒಂದಷ್ಟು ಜನ ಬದುಕ್ತಿರ್ತಾರೆ, ಅಲ್ಲಿ ಬರ್ತಕ್ಕಂಥ ನೌಕರರು, ಅಲ್ಲಿ ಹೌಸ್ ಕೀಪಿಂಗ್ ಸ್ಟಾಫ್ ಬರ್ತಾರೆ, ಎಲೆಕ್ಟ್ರಿಸಿಟಿ, ಹೀಗೆ ಅದೊಂದು ಚೈನ್ ಸರ್. ಅದೆಲ್ಲ ಡಿಸ್ಟರ್ಬ್ ಆಗಿ ಎಲ್ಲ ಮನೆಯಿಂದ ಮಾಡ್ಕೊಂಡ್ಬಿಡ್ತೀವಿ ಅಂದಾಗ ಆ ಎಕನಾಮಿಕ್ ಚೈನ್ ಒಂದಲ್ಲ ಒಂದು ಕಡೆ ಡಿಸ್ಟರ್ಬ್ ಆಗುತ್ತೆ. ಹಾಗಂತ ಎಲ್ಲ ಎಕನಾಮಿಕ್ ಚೈನ್ ಇಟ್ಕೊಂಡೇ ನಾನೊಂದು ಕಂಪನಿನ ನಡೆಸಬೇಕು ಅಂತ ಯಾರೂ ಬಯಸಲ್ಲ. ಸೊ ಈ ಥರ ಒಂಥರ ಸೆಂಟ್ರಲೈಸ್ಡ್ ಆಗ್ತಾ ಹೋದಂಥ ಕಾಲಘಟ್ಟದಲ್ಲಿ AI ಕೂಡ ಬಂದಾಗ ಅವ್ರಿಗೆ ಎಟಕತ್ತೆ. ಅದು ಏನ ವೆಚ್ಚಗಳು ಅಂತ ಬಂದರೆ, ಇದಕ್ಕೆ ಖರ್ಚು ಮಾಡ್ತಿರ್ತಕ್ಕಂಥ ವೆಚ್ಚ ಅಂತ ಬಂದಾಗ ದೊಡ್ಡವ್ರಿಗೆ ಕಷ್ಟ ಆಗಲಾರ್ದು, ಚಿಕ್ಕವ್ರಿಗೆ ಅದು ಕೂಡ ಒಂದು ಇಶ್ಯೂ ಆಗಬಹುದೇನೋ ಅಂತ. ಸೊ ಇದನ್ನು ನಾವು ಎಕನಾಮಿಕಲಿ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ. ಒಂದು ಸೈಕಲ್, ನ್ಯಾಚುರಲ್ ಸೈಕಲ್ ಇದು. ಪ್ರತಿ ಹಂತದಲ್ಲೂ 20 ವರ್ಷಕ್ಕೋ 10 ವರ್ಷಕ್ಕೋ ಈ ತರದ್ದು ಆಗ್ತಾನೆ ಇರುತ್ತೆ. ಸೊ ಆ ಮೂಮೆಂಟ್ಗೆ ನಮ್ಗೆ ಕಷ್ಟ ಅನ್ಸಿದ್ರೇನು ನ್ಯಾಚುರಲ್ ಆಗಿ ಇದು ಇವಾಲ್ವ್ ಆಗತ್ತೆ. ಆದ್ರೆ ಇಲ್ಲಿ ಏನಂದ್ರೆ, ನೀವು ಕೇಳಿದ ಪ್ರಶ್ನೆಗೆ ಪ್ರಮುಖವಾಗಿ ಏನು ಅಂದ್ರೆ, ಸರ್ಕಾರ ಕೈ ಜೋಡಿಸ್ಬೇಕು, ಹಾಗೇನೆ ಕಂಪನಿಗಳು ಕೈ ಜೋಡಿಸ್ಬೇಕು, ಹಾಗೆ ಜನರಿಗೂ ಆಸಕ್ತಿ ಇರಬೇಕು. ಆ ಯುವಕರಿಗೆ ಇದನ್ನ ನಾನು ಕಲಿಯುವ ಆಸಕ್ತಿ ಇರಬೇಕು. ಈ 3 ಜನ ಸ್ಟೇಕ್ ಹೋಲ್ಡರ್ಸ್ ಯಾವಾಗ ಇದನ್ನ ಇದು ಮಾಡ್ಕೊಳ್ತಾರೆ, ಈ ಸಪ್ಲೈ ಚೈನ್ ಬೇರೆ ರೀತಿಲಿ ರೂಪುಗೊಳ್ಳುತ್ತಷ್ಟೇ. ಈಗ ನಾವು ಅನ್ಕೊಂಡಿದ್ವಿ ಇಲ್ಲಿದೆ ಅಂತ, ಅವ್ನ ಮನೆಯಲ್ಲಿಂದ ಮಾಡಿದ್ರೆ ಅಲ್ಲಿಂದ ಅಲ್ಲೊಂದು ಸಪ್ಲೈ ಚೈನ್ ನನಗೆ ಶುರು ಆಗುತ್ತೆ. ಸೊ ಅಲ್ಲಿ ಒಂದು ಕೇಟರ್ ಮಾಡ್ಕೊಳ್ತಾ ಹೋಗ್ತಾನೆ. ಸೊ ಹಂಗಾಗಿ ನಾವು ಆತಂಕಕ್ಕೆ ಒಳಗಾಗ್ಬೇಕಾಗಿಲ್ಲ ನನ್ನ ಪ್ರಕಾರ. ಆದ್ರೆ ಹಂಗಂತ ನಾನು ಪ್ರಿಪೇರ್ ಆಗಲ್ಲ ಇದು ನಾಳೆಯ ಇದಕ್ಕೆ ಅಂತಂದ್ರೆ ಖಂಡಿತವಾಗಿಯೂ ಅದು ದೊಡ್ಡ ಹೊಡೆತವನ್ನ ಕೊಡುತ್ತೆ. ನಾನು ಹಾಗೇನೆ, ನೀವು ಮಾತಾಡ್ತಾ ಡೇಟಾ ನೋಡ್ತಾ ಇದ್ದೆ, ಪ್ರತಿ ದಿನ 491 ಜನ AI ಇಂದ ಕೆಲಸ ಕಳ್ಕೊಳ್ತಿದ್ದಾರೆ ಅಂತ ಒಂದು ಅಂಕಿಅಂಶ ಹೇಳುತ್ತೆ. ಇಲ್ಲಿವರೆಗೂ ಇದೇ ವರ್ಷದಲ್ಲಿ 77,999 ಜನರು ಉದ್ಯೋಗ ಕಳ್ಕೊಂಡಿದ್ದಾರೆ ಅಂತಲೂ ಹೇಳುತ್ತೆ. ಹಾಗೇನೆ ಇಷ್ಟು ಜನಕ್ಕೂ ಹೊಸ ಉದ್ಯೋಗಕ್ಕೂ ಅವಕಾಶ ಇರುತ್ತೆ. ಆದ್ರೆ ಅವರು ಯಾವ ರೀತಿಯಲ್ಲಿ ತಮ್ಮನ್ನ ತಾವು ಅಪ್ಸ್ಕಿಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಿಮ್ಗೆ ಸರ್ಕಾರ ಮಾಡ್ಕೊಂಡಿರುವಂತ ಕ್ರಮಗಳು, ಕಂಪನಿ ಮಾಡಿರುವ ಕ್ರಮಗಳು ಹೇಳ್ತೀನಿ. ಆದ್ರೆ ಇಷ್ಟು ಇನ್ನೂ ಹೆಚ್ಚಾಗಬೇಕು ಅನ್ನೋದು, ಯಾಕಂದ್ರೆ ಇದು ಒಂಥರ ನನ್ನ ಪ್ರಕಾರ AI ರೆವಲ್ಯೂಷನ್ ಆಗ್ತಾ ಇದೆ. ಆ ರೆವಲ್ಯೂಷನ್ಗೆ ನಾವು ಮಾಡ್ತಿರುವ ಚೇಂಜಸ್ ಇನ್ನೂ ಸಾಕಾಗಲ್ಲ, ಇನ್ನಷ್ಟು ಜಾಸ್ತಿ ಆಗ್ಬೇಕು. ಅದು ಭಾರತದ ದೇಶದಲ್ಲಿ ಯಾಕೆ ಜಾಸ್ತಿ ಆಗ್ಬೇಕು ಅಂತಂದ್ರೆ, ನಾವೀಗ ಡೆಮೋಗ್ರಫಿಕ್ ಡಿವಿಡೆಂಡ್ ಎಂಜಾಯ್ ಮಾಡ್ತಾ ಇದೀವಿ, ನಾವು ಜನಸಂಖ್ಯೆಯ ಲಾಭಾಂಶವನ್ನ ಎಂಜಾಯ್ ಮಾಡ್ತಾ ಇದೀವಿ. ನಮ್ಮಲ್ಲಿ ಯುವ ಶಕ್ತಿ ಜಾಸ್ತಿ ಇದೆ. ಭಾರತದ ಆವರೇಜ್ ಏಜ್ ಇವತ್ತು 28.5 ವರ್ಷ. ಹಂಗಾಗಿ ನಾವು ಇವಾಗ ನೋಡಿ, AI ಅಂದ್ರೆ ನಾವೇನ್ ಅನ್ಕೊಳ್ತೀವಿ, ಇಲ್ಲ ಜನರಲ್ ಆಗಿ ಡೇಟಾ ಸೈನ್ಸ್ ಹೋಗ್ಬೇಕು, ಮೆಷಿನ್ ಲರ್ನಿಂಗ್ ಕಲಿಬೇಕು, ಇಲ್ಲ ಕಂಪ್ಯೂಟರ್ ಸೈನ್ಸ್ ಇಲ್ಲಿ ಜಾಸ್ತಿ, ಇಲ್ಲ ಸೈಬರ್ ಸೆಕ್ಯೂರಿಟಿನೋ, ಕ್ಲೌಡ್ ಕಂಪ್ಯೂಟಿಂಗೋ, ಬಿಸ್ನೆಸ್ ಇಂಟೆಲಿಜೆನ್ಸ್ ಇಂಥ ಕಡೆಗೆ ಮಾತ್ರ AI ಬರುತ್ತೆ ಅಂತ ನಾನು ಅನ್ಕೊಳ್ಳೋದು. ಏನು ಅಂತಂದ್ರೆ, AI ಈಗ ಪ್ರತಿ ಫೀಲ್ಡ್ ಅಲ್ಲಿ, ಈಗ ನಿಮ್ಗೆ ಒಬ್ಬ ಡಾಕ್ಟರ್ ಆದ್ರೇನೋ ಅವ್ನು AI ಅಲ್ಲಿ ಅವನು ಕಲ್ತ್ಕೋಬೇಕು, ಏನೋ ಅವ್ನು ಕಲ್ತ್ಕೋಬೇಕು. ಇಂಜಿನಿಯರ್ ಆದ್ರೆ ಅವನು ಕಲ್ತ್ಕೋಬೇಕು. ಒಬ್ಬ ಸರ್ವಿಸ್ ಯಾವ್ದೋ ಫೀಲ್ಡ್ ಅಲ್ಲಿ ಇದ್ರೆ ಅವ್ನು ಕಲ್ತ್ಕೋಬೇಕು. ನಾನೊಬ್ಬ ಎಕನಾಮಿಸ್ಟ್ ಆದ್ರೆ ನನಗೂ AI ನ ಅಗತ್ಯ ಇದೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಬೇರೆಯ ರೀತಿಯಲ್ಲಿ ಇರಬೇಕು. ನಾಳೆ ಬಹುಶಃ TV5ಗೂ AI ನ ಅಗತ್ಯ ಬೀಳುತ್ತೆ, ಆದ್ರೆ ಬೇರೆಯ ರೀತಿಯಲ್ಲಿ ಬೇಕಾಗುತ್ತೆ. ಸೊ ಅದನ್ನ ನಾವು ಈಗ ಚೇಂಜಸ್ ನ ಮಾಡ್ಕೊಳ್ತಾ ಹೋಗ್ಬೇಕು ಅಂತ. ಈಗ ಹೆಲ್ತ್ ಕೇರ್ ಬಗ್ಗೆ ಮಾತಾಡುವಾಗ ಅವನು ಮೆಡಿಕಲ್ ಇಮೇಜಿಂಗ್ ಹೇಗೆ ಮಾಡ್ಕೋಬೇಕು, ಅಥವಾ ಡ್ರಗ್ ಡಿಸ್ಕವರಿನ ಹೇಗೆ ಯಾವ ತರ ಮಾಡ್ಕೊಳ್ತಾನೆ, ಅಥವಾ ಒಂದು ಮೆಡಿಸಿನ್ ಪ್ರತಿಯೊಬ್ಬ ಇಂಡಿವಿಜುವಲ್ಗೆ ನಾವು ಚೈನಲ್ಲಿ ನೋಡ್ಕೊಂಡು ಇದಕ್ಕೆ ಏನೇನು ಆಗ್ತಾ ಇದೆ ಅಂತ ಡಾಕ್ಟರ್ ಗಮನಿಸಿ ಅವನಿಗೆ ಇಮಿಡಿಯೇಟ್ ಆಗಿ ಒಂದು 3D ಇಮೇಜ್ ಅಲ್ಲಿ ತಗೊಂಡು ಅವನಿಗೆ ಬಿಲ್ಡ್ ಮಾಡಿ ಅವನಿಗೆ ಕೊಡ್ಬೋದಾ, ಆ ತರದ್ದು. ಹಂಗೇನೆ ಪ್ರತಿಯೊಂದು ಫೀಲ್ಡ್ ಅಲ್ಲಿ ನಾನು ಹೇಳ್ತಾ ಇರೋದು, ಒಂದು ಫೈನಾನ್ಸ್ ಅಲ್ಲಿ ಬೇಕಾಗಲ್ವಾ, ಬೇಕಾಗತ್ತೆ, ಅಲ್ಲೂ ಬೇಕಾಗತ್ತೆ. ಅಲ್ಲಿ ಯಾವ ರೀತಿಯಲ್ಲಿ AI ಬಳಸ್ಕೊಂಡು ಅವನು ಕಸ್ಟಮರ್ಸ್ ನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ, ಇಲ್ಲ ಫ್ರಾಡ್ ನ ಡಿಟೆಕ್ಷನ್ ಮಾಡಿ ಕಸ್ಟಮರ್ಸ್ಗೆ ಅನುಕೂಲ ಮಾಡ್ಕೊಡ್ತಾರೆ. ಹಾಗಾದ್ರೆ ಒಂದು ಇ ಕಾಮರ್ಸ್ ಆಗಿರ್ಬೋದು, ಯಾವುದೇ ಒಂದು ರೋಬೋಟಿಕ್ಸ್ ಇರ್ಬೋದು, ನೀವು ಇಂಥದೊಂದು ಫೀಲ್ಡ್ ಇದೆ ಅಂತಂದ್ರೆ ಆ ಫೀಲ್ಡ್ಗೆ ಅಗತ್ಯ ಇದೆ. ಆದ್ರೆ ಮೊದಲಿನಷ್ಟು ಜನ ಅಗತ್ಯ ಇರಲ್ಲ, ಯಾಕೆಂದ್ರೆ AI ನಮ್ಗೆ
ಕಡಿಮೆ ಜನ ಇವಾಗ ಕಂಪ್ಯೂಟರ್ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಅಂತ ಇದ್ರು ಎಲ್ಲ ಕಂಪ್ಯೂಟರ್ ತಂದ್ಬಿಟ್ಟು ನಮ್ಮಂತ ದೇಶಗಳಲ್ಲಿ ನಿರುದ್ಯೋಗ ಹೆಚ್ಚಿಗೆ ಮಾಡ್ಬಿಡ್ತಾರೆ ಅಂತ. ಆದ್ರೆ ಕಂಪ್ಯೂಟರ್ ಬಂದ ಮೇಲೆ ಉದ್ಯೋಗ ಮತ್ತಷ್ಟು ಹೆಚ್ಚಾಯ್ತು, ಆ ಪೀರಿಯಡ್ ಅಲ್ಲಿ ಕಡಿಮೆ ಆಯ್ತು ಬಿಟ್ರೆ ಅನಂತರ ಜಾಸ್ತಿ ಆಗ್ತಾ ಹೋಯ್ತು. ಇಂಡಿಯನ್ಸ್ ಯಾವಾಗ್ಲೂ ಕ್ರೈಸಿಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನೀವು ಗಮನಿಸಿರ್ಬೇಕು, ನಮ್ಗೆ ಯಾವಾಗ ಇದನ್ನ ಕೊಡಲ್ಲ, ಅವ್ರು ಸೂಪರ್ ಕಂಪ್ಯೂಟರ್ಸ್ ಕೊಡಲ್ಲ ಅಂತ ಅಮೆರಿಕ ಹೇಳಿದಾಗ ನಾವು ಸೂಪರ್ ಕಂಪ್ಯೂಟರ್ ಅವ್ರಿಗೆ ಇವಾಗ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, ಅವ್ರಿಗೆ ತಗೊಳ್ತಾ ಇದಾರೆ ನಮ್ದನ್ನ. ಹಾಗೇನೆ ಕ್ರೊನೋಜೆನಿಕ್ ಎಂಜಿನ್ಸ್ ಅಂದ್ರೆ ಕ್ರೈಸಿಸ್ ಅಲ್ಲಿ ಇವ್ರು ಚೆನ್ನಾಗಿ ಕಲಿತಾರೆ. ಬಟ್ ಏನಂದ್ರೆ ಈಗ ಇದಕ್ಕೆ ಮೂರೂ, ಈಗ ಗವರ್ಮೆಂಟ್ ಆಗ್ಲಿ, ಕಂಪನೀಸ್ ಆಗ್ಲಿ, ಮತ್ತೆ ನಾವು ಯುವಕರು ಯಾರೇ ಇರ್ಲಿ ಎಲ್ಲರೂ ಅಲೈನ್ ಮಾಡ್ಬೇಕು. ಸ್ಟೇಕ್ ಹೋಲ್ಡರ್ಸ್, ಟೀಚರ್ಸ್ ಮತ್ತೆ ಯುವಕರು ಎಲ್ಲರೂ ಅಲೈನ್ ಆಗ್ಬೇಕು. ಈಗ ನೋಡಿ, ಗವರ್ಮೆಂಟ್ ಇದೆ ಇನಿಷಿಯೇಟಿವ್ಸ್ ಆಗಿಲ್ವಾ ಅಂದ್ರೆ ಆಗಿದೆ, ಆದ್ರೆ ಇಷ್ಟೇ ಸಾಕಂದ್ರೆ ನನ್ನ ಪ್ರಕಾರ ಇನ್ನೂ ಬೇಕು ಅಂತ. ನಾನು ಕೆಲವನ್ನ ಇನಿಷಿಯೇಟಿವ್ಸ್ ಅವ್ರದ್ದು ಹೇಳ್ಬೋದು ಅಂತಂದ್ರೆ, ಈಗ ಯುವ ಅಂತ ಮಾಡಿದ್ರು, ಯೂತ್ ಫಾರ್ ಉನ್ನತಿ ಅಂಡ್ ವಿಕಾಸ್ ವಿತ್ AI ಅಂತ. ಇದನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡಿತ್ತು. ಯಾಕಂದ್ರೆ ಈವನ್ ಅದು 8ನೇ ಕ್ಲಾಸಿನ 12ನೇ ಕ್ಲಾಸ್ ವಿದ್ಯಾರ್ಥಿಗಳಲ್ಲೇ ಅದನ್ನ ಕಲಿಸ್ಬೇಕು ಅನ್ನುವಂಥದ್ದು ಒಂದು ಮಾಡಿದ್ರು. ಹಾಗೇನೆ ಸ್ಕಿಲ್ಲಿಂಗ್ ಫಾರ್ AI ರೆಡಿನೆಸ್ ಅಂತ ಒಂದು ಮಾಡಿದ್ರು. NEP ನಲ್ಲಿ ಈಗ ನೋಡಿ, ನಾವು ಈವನ್ ಆರ್ಟ್ಸ್ ಅಲ್ಲಿ AI ತಂದಿದ್ದೀವಿ, ಆದ್ರೆ ಇಲ್ಲಿ ಒಂದೇನು ಅಂತಂದ್ರೆ ನಾವು ಇಲ್ಲಿ ಟೀಚರ್ಸ್ಗೆ ಟ್ರೈನಿಂಗ್ ಕೊಡ್ಬೇಕು. ಫಸ್ಟ್ ಸಿಲೆಬಸ್ ಎಲ್ಲ ಮಾಡಿದೀವಿ, ಕರಿಕ್ಯುಲಮ್ ಮಾಡಿದೀವಿ, ಆದ್ರೆ ಟೀಚರ್ಸ್ ಟ್ರೈನಿಂಗ್ ಕೊಡಬೇಕು. ಯಾವ ರೀತಿ ಇದನ್ನ ನೀನ್ ಕಲಿಸ್ಬೇಕಪ್ಪ, ಇಲ್ಲಿ AI ನ ಒಂದು ಎಕನಾಮಿಕ್ಸ್ಗೋ, ಹಿಸ್ಟ್ರಿಗೋ, ಸೋಷಿಯಾಲಜಿಗೋ ಬಳಸ್ಕೊಂಡು ಯಾವ ರೀತಿಯಲ್ಲಿ ನಾವು ಎಂಪ್ಲಾಯ್ಮೆಂಟ್ ಮಾರ್ಕೆಟ್ ನ ಕೇಟರ್ ಮಾಡ್ಬೋದು ಅನ್ನೋದನ್ನ ಅವನಿಗೆ ಕಲಿಸ್ಬೇಕು. ಹಾಗೇನೆ ಈಗ ಕಾಮರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು. ಈಗ ಬರೀ ನಾವು ಮಾತಾಡ್ತಿರೋದು ಏನು ಅಂತಂದ್ರೆ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್. ಅದಕ್ಕೆ ಎಷ್ಟೋ ಕಾಲೇಜ್ಗಳಲ್ಲಿ, ಒಂದು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ 1000 ಗಟ್ಟಲೆ AI ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಅನ್ನು ತಗೊಂಡಿರುವಂತ ವಿದ್ಯಾರ್ಥಿಗಳಿದ್ದಾರೆ. ಒಂದೊಂದು ವರ್ಷಕ್ಕೆ ಅಷ್ಟು ಜನ ಸೀಟ್ಗಳನ್ನ ಹೆಚ್ಚಿಗೆ ಆಗಿದೆ. ಸೊ ಅದ್ರ ನಾನನ್ನೋದು ಎಲ್ಲ ಫೀಲ್ಡ್ ಅಲ್ಲೂ ಇದನ್ನ ತಗೋಬೇಕು. ಈಗ NEP ಬಂದಾಗ ಈ ತರದೊಂದು ಪಾಲಿಸಿ ಇತ್ತು ಅದ್ರಲ್ಲಿ. ಸೊ ಆದ್ರೆ ಅದಕ್ಕೆ ಟೀಚರ್ಸ್ಗೆ ಫಸ್ಟ್ ಟ್ರೈನ್ ಮಾಡ್ಬೇಕು. ನನ್ನ ಪ್ರಕಾರ ಫಸ್ಟ್ ಟ್ರೈನಿಂಗ್ ಕೊಡ್ಬೇಕಾಗಿರೋದು ನಾವು ಟೀಚರ್ಸ್ ಟ್ರೈನ್ ಮಾಡ್ಬೇಕು. ಟೀಚರ್ಸ್ ಟ್ರೈನ್ ಮಾಡಿ ನಾವು ರೆಡಿ ಮಾಡಿದ್ರೆ ಅವಾಗ ನೋಡಿ ಎಲ್ಲ ವರ್ಕ್ ಫೋರ್ಸ್ಗೂ ನಮ್ಗೆ ಇಮಿಡಿಯೇಟ್ ಆಗಿ ರೆಡಿ ಆಗ್ತಾರೆ. ಮತ್ತೇನಂದ್ರೆ ನಾಳೆ ಇನ್ನೂ ಚೇಂಜ್ ಆಗ್ಬೋದು. ನಾನು ಇವತ್ತು ಕಲ್ಸಿರೋದು ಅವ್ನು 6 ತಿಂಗಳಿಂದ ಹೊರಗಡೆ ಬರ್ತಾನೆ ಅಂತಂದ್ರೆ 6 ತಿಂಗಳಿಗೆ ಇದು ವೇಸ್ಟ್ ಆಗಿರ್ಬೋದು ನಾನು ಕಲಿಸ್ತಾ ಇರೋದು. ಆದ್ರೆ ಅವ್ನು 6 ತಿಂಗಳ ನಂತರ ಬಂದಾಗ್ಲೂ ಅದಕ್ಕೆ ರೆಡಿ ಆಗೋ ತರದಲ್ಲಿ ಅವನಿಗೆ ನಾನು ಟ್ರೈನಿಂಗ್ ಕೊಟ್ರೆ, ಏನೇ ಬಂದ್ರು ಅವ್ನು ಅಬ್ಸರ್ವ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಕಲ್ತು ಒಂದು 24 ಅವರ್ಸ್ ಅಲ್ಲಿ ಅವ್ನು ರೆಡಿ ಆಗುವಂತ ಒಂದು ಫೌಂಡೇಶನ್ ಬೇಸ್ ನಾನು ಕೊಟ್ರೆ, ಒಂದು ಸಿಸ್ಟಮ್ ಕೊಟ್ರೆ, ಒಂದು ಸೊಸೈಟಿ ಕೊಟ್ರೆ ಖಂಡಿತವಾಗಿ ಅವ್ನು ಕಲ್ತ್ಕೋತಾನೆ. ಸೊ ಈ ತರದನ್ನ ಒಂದು ಮಾಡ್ಬೇಕು. ಹಂಗಾಗಿ ಅದು AI ಫಾರ್ ಆಲ್ ವಿಷನ್ ಅಂತಾನು ಒಂದು ಸರ್ಕಾರದ AI ಫಾರ್ ಆಲ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಹೀಗೇನೆ ಮತ್ತೆ ಓಪನ್ GPU ಮಾರ್ಕೆಟ್ ಪ್ಲೇಸ್, ಈ ತರ ಓಪನ್ ಆಗಿ ಸ್ಪೇಸ್ ಅಲ್ಲಿ ಸಿಗೋತ್ರ ಈ ತರ. ಮತ್ತೆ ಟೀಚರ್ಸ್ ಟ್ರೈನಿಂಗ್ ಮಾಡಿಲ್ಲ ಅಂತಲ್ಲ, ಬಟ್ ಏನು ಆಗ್ತಾ ಇಲ್ಲ. ನನ್ನ ಪ್ರಕಾರ ಸಾಕಷ್ಟು ಆಗ್ಬೇಕಾಗಿತ್ತು ಇಷ್ಟೊತ್ತಿಗೆ, ಅದಾಗ್ತಿಲ್ಲ. ಆ ಕಡೆಗೆ ಹೆಚ್ಚು ಫೋಕಸ್ ಕೊಡ್ಲಿ ಅಂತ ನನಗೆ